ನನ್ನ ಪ್ರಾಡಕ್ಟ್ ಮೇಲೆ ಹಂಪಿಯ ಕಲ್ಲಿನ ರಥ, ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆಯ ಪ್ರತೀಕ. ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜಮನೆತನ ಹೊಂದಿದಂಥ ನಮ್ಮ ಕನ್ನಡ ನಾಡಿನ ವಿಜಯನಗರ ಜಿಲ್ಲೆಯ ಹಂಪಿಯ ಗತವೈಭವ ಸಾರುವ ಚಿತ್ರಣ. ಇದನ್ನು ಯಾಕೆ ನಮ್ಮ ಪ್ರಾಡಕ್ಟ್ ಮೇಲೆ ಹಾಕಿದ್ವಿ ಅಂದರೆ, ನಮ್ಮ ಗ್ರಾಹಕರೊಬ್ಬರು ಫೋನ್ ಮಾಡಿ, ಸರ್ ನೀವು ತರ್ತಕ್ಕಂಥ ಪ್ರಾಡಕ್ಟ್ಗಳ ಮೇಲೆ ಕನ್ನಡ ನಾಡಿನ ವಿವಿಧ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಗತವೈಭವವನ್ನು ಸಾರುವಂಥ, ಅದೇ ರೀತಿಯಾಗಿ ರಾಜ ಮಹಾರಾಜರಿರ್ಬೋದು, ಕಲೆ ಸಂಸ್ಕೃತಿ ಇರ್ಬೋದು, ನಾಡಿನ ಅತ್ಯಂತ ವಿಭಿನ್ನ ರೀತಿಯಾಗಿರುವಂಥ ಎಲ್ಲ ವಿಶೇಷತೆಗಳನ್ನು ನಿಮ್ಮ ಪ್ರಾಡಕ್ಟ್ ಮೇಲೆ ಪ್ರಿಂಟ್ ಮಾಡೋದ್ರಿಂದ ಖುಷಿ ಅನಿಸುತ್ತೆ. ಯಾಕಂತಂದರೆ MNC ಕಂಪ್ನಿಯವರು ಈ ಕೆಲಸವನ್ನು ಮಾಡೋದಿಲ್ಲ. ಕನ್ನಡ ನಾಡಿನ ರೈತರಾದ ನೀವಾದರೂ ಸಹಿತ ಇಂಥ ಅನೇಕ ಚಿತ್ರಣಗಳನ್ನು ನೀವು ಪ್ರಿಂಟ್ ಮಾಡೋದ್ರಿಂದ ಕನ್ನಡ ನಾಡಿನ ಅನೇಕ ಉದ್ಯಮಗಳಿಗೆ ಮಾದರಿ ಆಗತ್ತೆ. ಅನೇಕ ಉದ್ಯಮಿಗಳು ಬೇರೆ ಬೇರೆ ಜಿಲ್ಲೆಯ ತಮ್ಮ ಸಾಂಸ್ಕೃತಿಕ ಪ್ರವಾಸಿ ತಾಣಗಳ ಬಗ್ಗೆ, ಕಲೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಾಡಿನ ಹೆಮ್ಮೆಯ ಹಿರಿಮೆ ಗರಿಮೆಗಳ ಕುರುಹುಗಳ ಬಗ್ಗೆ ನಾವು ಅವನ್ನು ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಬಿತ್ತರಿಸಲಿಕ್ಕೆ ಬರುತ್ತೆ. ನೀವು ಮೊದಲ ಹೆಜ್ಜೆ ಇಡ್ರಿ ಅಂತ ಗ್ರಾಹಕರು ಹೇಳಿದಾಗ ಅವರ ಮಾತಿಗೆ ನಾನು ಮನ್ನಣೆಯನ್ನು ಕೊಟ್ಟು ಈ ನನ್ನ ಪ್ರಾಡಕ್ಟ್ ಮೇಲೆ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನು ಪ್ರಿಂಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬರುವಂಥ ನಮ್ಮ ಪ್ರಾಡಕ್ಟ್ಗಳ ಮೇಲೆ ನಮ್ಮ ಬಾದಾಮಿ ತಾಲೂಕಿನ ಗುಹೆಗಳು, ಅನೇಕ ದೇವಾಲಯಗಳು, ಇಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ತರಲಿಕ್ಕೆ ನಾನು ಇಚ್ಛೆ ಮಾಡಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನಮ್ಮ ಮೈಸೂರಿನ ಮಹಾರಾಜರ ಮನೆತನ, ಮಹಾರಾಜರ ಅರಮನೆ, ಕನ್ನಂಬಾಡಿ ಅಣೆಕಟ್ಟಿರ್ಬೋದು, ನಮ್ಮ ಆಲ್ಮಟ್ಟಿ ಅಣೆಕಟ್ಟಿರ್ಬೋದು, ವಿಜಯಪುರದ ಗೋಲ್ ಗುಂಬಜ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಇರ್ಬೋದು, ಅದೇ ರೀತಿಯಾಗಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಈಗ ಕಂಬಳವನ್ನು ಓಡಿಸ್ತಾ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ, ಅದಿರ್ಬೋದು. ಆಮೇಲೆ ಉಡುಪಿಯ ಅನೇಕ ಬೀಚ್ಗಳು ಇರುತ್ತವೆ. ಆಮೇಲೆ ಯಕ್ಷಗಾನ ಇರ್ಬೋದು. ಹೀಗೆ ನಮ್ಮ ಕರ್ನಾಟಕ ರಾಜ್ಯದ ಧಾರವಾಡಕ್ಕೆ ಬಂದರೆ ನಾವು ಅಲ್ಲಿ ನೋಡ್ತಿರೋದು ಕರ್ನಾಟಕ ಯೂನಿವರ್ಸಿಟಿಯನ್ನು ನೋಡ್ತೀವಿ. ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ಉನ್ನತ ಸ್ಥಾನದಲ್ಲಿರುವಂತಹ ವಿಶ್ವವಿದ್ಯಾಲಯವನ್ನು ತೋರಿಸ್ಬೋದು. ಹೀಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಲ್ಲಿ ನಿಮ್ಮ ವಿಶೇಷತೆಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಅದನ್ನು ಮುಂಬರುವ ಪ್ರತಿಯೊಂದು ಹಂತದಲ್ಲಿ, ಇವತ್ತು ಬೆಂಗಳೂರು ನಾಡಪ್ರಭು ಕೆಂಪೇಗೌಡ ಇರ್ಬೋದು, ಬೆಂಗಳೂರನ್ನು ಕಟ್ಟಿದ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡ ಫೋಟೋ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋ ಇರ್ಬೋದು. ಹೀಗೆ ಅನೇಕ ರಾಜಮನೆತನ, ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ತಮ್ಮಲ್ಲಿ ಏನಾದರೂ ಇದ್ದರೆ, ನಮ್ಮ ಚಿಕ್ಕಮಗಳೂರಿನ ಕಾಫಿ ಇರ್ಬೋದು, ಅದೇ ರೀತಿಯಾಗಿ ಕೂರ್ಗದ ಕಾಫಿ ಇರ್ಬೋದು, ಹಿಂಗೆ ಏನೇನು ವಿಶೇಷತೆಗಳಿದ್ದಾವೋ ಅವೆಲ್ಲ ವಿಶೇಷತೆಗಳನ್ನು ನಾವು ಇದರ ಮೇಲೆ ನಮ್ಮ ಬೆಲ್ಲದ ಪ್ರಾಡಕ್ಟ್ ಮೇಲೆ ಪ್ರಿಂಟ್ ಮಾಡಬೇಕಂತ ಇಚ್ಛೆ ಮಾಡಿದ್ದೀವಿ. ನಿಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ನಿಮಗೆ ಬೇರೆ ಜಿಲ್ಲೆಯಲ್ಲಿ ಗೊತ್ತಿದ್ದರೂ ಸಹಿತ ನನಗೆ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಈಗ ನಾವು ಉದಾಹರಣೆಗೆ ಅಂದರೆ TB ಡ್ಯಾಮ್ ಇರ್ಬೋದು, ಹಿಂಗೆ ನಾಡಿನ ಆದ್ಯಂತ ನಮ್ಮ ಮುಂಬರುವ ಬೇರೆ ಬೇರೆ ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಅವೆಲ್ಲವನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನಮ್ಮದೇ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನೇಕ ಗುಹಾಂತರ ದೇವಾಲಯಗಳ ಬಗ್ಗೆ ಒಂದು ಚಿತ್ರಣವನ್ನು ನಾವು ಪ್ರಿಂಟ್ ಮಾಡಲಿಕ್ಕೆ ಇಚ್ಛೆ ಮಾಡಿದ್ದೀವಿ. ಆ ಎಲ್ಲ ಪ್ರಾಡಕ್ಟ್ಗಳಲ್ಲಿಯೂ ಸಹಿತ ನಮ್ಮ ನಾಡಿನ ಸಂಸ್ಕೃತಿ ಸಾರುವಂಥ ವಿಚಾರಧಾರೆಯನ್ನು ಇಟ್ಟುಕೊಂಡಿದ್ದೀವಿ. ಆ ಒಬ್ಬ ಗ್ರಾಹಕರ ಮೋಟಿವೇಶನ್ನಿಂದ ಇವತ್ತು ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಮ ನಾಡಿನ ಹೆಮ್ಮೆಯ ಹಂಪಿಯ ಕಲ್ಲಿನ ಚಿತ್ರಣ ಬಂದಿದೆ. ಇನ್ನು ನೆಕ್ಸ್ಟ್ ಯಾವುದಾದ್ರೂ ಮಾಡಬೇಕಾದ್ರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ. ಎಲ್ಲರಿಗೂ ನಮಸ್ಕಾರ.